ಪಿಸ ಪಿಸ ಅನ್ಕೊಂಡ ಬಿಟ್ಬಿಡಿ. ಸರಿ ಏನು ಹೇಳಿ ಸರ್ಪ್ರೈಸ್ ಅತ್ತೆ ಬಾಗ್ಲಕತ್ತೆ ಟಿವಿ ಸೌಂಡ್ ಬೇಡ ತಾಳೆ ನೀನ್ ಏನಾರು ಮಾಡ್ಕೇಳೆ ಫಸ್ಟ್ ನಮ್ಮ ಅತ್ತೆ ನೋಡೋಣ. ಅತ್ತೆ ನಾನು ಬಿಗ್ ಬಾಸಿಗೆ ಹೋಯ್ತೀನಿ ಅಂದ್ರೆ ನಂಬ್ತೀಯಾ? ನೀವು ನಂಬ್ತೀರಾ ಯಾರಾದ್ರು? ನಿಜ ಬಿಗ್ ಬಾಸ್ ಯಾವ್ದು ಕಾಣ್ಕೋಲ್ಲ, ಅದಂತೂ ಸರ್ಪ್ರೈಸೇ ಅಲ್ಲ. ನಂಬ್ತೀರಾ ನಂಬಲ್ವಾ? ನಂಬಲ್ಲ, ನಾನು ನಂಬಲ್ಲ. ಸರಿ, ನಮ್ಮ ಮೊನ್ನೆ ಆಫೀಸ್ ಹತ್ರ ಹೋಗಿದ್ವಲ್ಲ, ಇಲ್ಲಿ ಕೇಳಿಸ್ಕ. ಏನ್ ಬೇಕು ಹೇಳಿ ನಿಂಗೆ? ಏನ್ ಬೇಕು ಕೊಡ್ರ. ಸರಿ, ನಾವು ಮೊನ್ನೆ ಆಫೀಸ್ ಹತ್ರ ಹೋಗಿದ್ವಲ್ಲ, ಅಲ್ಲಿ ನಿನಗೆ ಏನ್ ಕೊಟ್ಟು ಮಾತಾಡ್ಸಿರೋ? ಅಲ್ಲಿ ಅಂಕಲ್ದಿರ್ ಇದ್ರಲ್ಲ ನೀನ್ ಆಫೀಸ್ ಒಳಗಡೆ, ಏನ್ ಕೊಟ್ಟು ಮಾತಾಡ್ಸಿರೋ ಪಪ್ಪನ ನಿನ್ನ? ನಾವೆಲ್ಲಿಗೆ ಹೋಗಿದ್ದು? ಆಫೀಸ್ಗೆ. ಅವ್ರಿಗೆ ಹೇಳೋರು ಯಾರು ನಂಬ್ತಿಲ್ಲ ನನ್ನ. ನಾವೆಲ್ಲಿಗೆ ಹೋಗಿದ್ದು ಬಂಗಾರ? ಅಕ್ಕ ನೀನ್ ಬಿಗ್ ಬಾಸಿಗೆ ಬಂದ್ರೆ ಆಮೇಲೆ ಅಲ್ಲ, ನಾನು ಹೋಗಲ್ಲ ಅಂದ್ರೆ ನೀವು ಅಷ್ಟೊಂದೆಲ್ಲ ಯಾಕೆ ಇಮ್ಯಾಜಿನೇಷನ್ ಮಾಡ್ಕೋತೀರಾ? ಹೋದ್ರೆ ಅವ್ರು ಕೊಡೋ ಹೋದ್ರೆ ಬೇಡ್ರೆ ಬೇಡ, ನೀವು ನಂಬ್ತಾ ಇಲ್ಲ ತಾನೆ. ನೀವು ಅಲ್ಲಿವರೆಗೂ ಯಾಕೆ ಇಮ್ಯಾಜಿನೇಷನ್ ಹೋಯ್ತೀರಾ? ಸರಿ ಆಯ್ತು ಅಕ್ಕ, ಅಲ್ಲಿ ಹೆಂಗೆ ಟಾಸ್ಕ್ ಮಾಡ್ತಾರೆ, ಯಾವ ತರ ಇರ್ತಾರೆ, ಯಾವ ವಿಷಯ ಮಾತಾಡ್ತಾರೆ? ಎಲ್ಲಿ ನೀನ್ ಅಲ್ಲಿ ಕೆಲಸ ಮಾಡ್ಬಿಟ್ರೆ ಅಮ್ಮ ಒಂದೊತ್ತು ಊಟ ಇರಕ್ಲ, ಒಂದೊತ್ತು ಊಟ ಇರುತ್ತೆ. ಅಲ್ಲ, ಈಗ ನಾನು ಅದ್ರ ಒಳಗಡೆ ಇರ್ತೀನೋ ಇರಲ್ವಾ, ನಾನು ಹೋಯ್ತೀನೋ ಹೋಗಲ್ಲ ಅಂದ್ರೆ ಅಲ್ಲ, ನಾನು ಹೇಳ್ತಿರೋದು, ನಾನು ಅಲ್ಲಿ ಹೋಗಿ ಒಳಗಡೆ ಹೆಂಗಿರ್ತೀನೋ ಸೆಕೆಂಡ್ರಿ ನಾನು ಹೋಯ್ತೀನಿ ಅಂದ್ರೆ ಯಾರು ನಂಬ್ತೀರಾ ಯಾರು ನಂಬಲ್ಲ? ಹೋಗಿ ಬರ್ತೀಯ ಜಲ್ದಿ. ಅಲ್ಲ, ನಾನು ಹೋಯ್ತೀನಿ ಅಂದ್ರೆ ನೀನ್ ನಂಬ್ತೀಯ ತಾನೆ? ಹೋಗಿ ಜಲ್ದಿ ಬರ್ತೀಯ. ಅಲ್ಲ, ನೀನ್ ನಂಬ್ತೀಯ ತಾನೆ? ನೀನ್ ನಂಬ್ತೀಯ ತಾನೆ ನಾನು ಹೋಯ್ತೀನಿ ಅನ್ನೋದ? ಹೋಗ್ಬೋದು ಹೋಗ್ಬೋದು. ನೀವ್ಯಾಕೆ ನಂಬಲ್ಲ? ಅದೇ ನಂಬಂಗೆ ಇಲ್ಲ. ನಾವಂತೆ ಅದಕ್ಕೆ ಅನ್ಕೊಂಡು ಹೋಗ್ಬೇಕು. ಬಾಗ್ಲಕತ್ತೆ ನಂಬಲ್ವಾ? ಇಲ್ಲಿ 2 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ನೋಡ್ಕೊಳ್ಳೋದಲ್ಲ, 2 ತಿಂಗಳಾದ್ಮೇಲೆ ನೋಡ್ತೀರಾ ನೀವೇ ಟಿವಿ ಮುಂದೆ. ಏನ್ ಕಾಮನ್ ಪೀಪಲ್ ಯಾರು ಕರ್ಕತ ಇಲ್ಲ ಅಂತನ? ಕರ್ಕತಿದ್ದಾರೆ ಈ ಸಲ. ಅವರು ನನ್ ಕಾಮನ್ ಪೀಪಲ್ ಅಂತ ಕರ್ದಿಲ್ಲ. ನನ್ನ ಬಗ್ಗೆ ಎಲ್ಲ ಹಿಸ್ಟ್ರಿ ಎಲ್ಲ ಸರ್ಚ್ ಮಾಡೋರೆ. ನನ್ನ ಸೀರಿಯಲ್ಗಳು, ನನ್ನ ಶಾರ್ಟ್ ಫಿಲ್ಮು, 4 ಮೂವೀಸ್ಗಳು ಇರೋ ಬರೋದೆಲ್ಲ ಸರ್ಚ್ ಮಾಡಿ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನೆಲ್ಲಾನು ಸರ್ಚ್ ಮಾಡಿ ಇದ್ ಮಾಡಿ ವೈಟ್ ಕಾರ್ಡ್ ಎಂಟ್ರಿ ಕಳಿಸ್ತಾ ಇರೋದು. ನನ್ ಕಾಮನ್ ಪೀಪಲ್ ಅಂತ ಕಳಿಸ್ಲಿಲ್ಲ, ಅವ್ರು ಕಳಿಸ್ತಾ ಇಲ್ಲ ಅವ್ರು ನನ್ನ. ಅವರೇ ನಿಮಗೆ ಕಾಲ್ ಮಾಡಿದ್ರಾ? ಅವ್ರು ಹೆಂಗ್ ಮಾಡ್ತಾರೆ ಅವರು? ಆಮೇಲೆ ನನ್ ಫುಲ್ ಹಿಸ್ಟ್ರಿನ ನೋಡೋರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ ಚಾನಲ್, ನಂದು ಯೂಟ್ಯೂಬ್ ಚಾನಲ್, ಅದು ಇದು ಸಣ್ಣ ಪುಟ್ಟದ್ದು ಎಲ್ಲ ಕೆತ್ಕವ್ರೆ. ನಾವು ಸೀರಿಯಲ್ಲೇ ಒಂದ್ 8 ಸೀರಿಯಲ್ಗಳಿದ್ದಾವೆ. ಏನೇ ಕ್ಯಾರೆಕ್ಟರ್ ಆದ್ರೂ ಅವ್ರನ್ನೇ ಮಾಡಿರೋದು. ಎಷ್ಟೆಷ್ಟು ವೆರಿ ಗುಡ್. ನೀನ್ ನೋಡಿಲ್ವಲ್ಲ? ಸಣ್ಣ ಸಣ್ಣದ ಅಲ್ಲಿ ಇಲ್ಲಿ ನೋಡಿದ್ದೀನಿ. ಯಾವ್ದಕ್ಕ ಅಕ್ಕ? ನಾನು ಮತ್ತೆ ಸರ್ಚ್ ಹೊಡೆದಾರು ನೋಡ್ತೀನಿ ಯಾವ ಸೀರಿಯಲ್ ಇದೆ. ಲಾಕ್ಡೌನ್ ಆದ್ಮೇಲೆ ಸ್ಟಾಪ್ ಆಯ್ತು. ಮತ್ತೆ ಅವಾಗ ಮತ್ತೆ ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ಊರಿಗೆ ಬಂದ್ಮೇಲೆ ನಾನು ಮತ್ತೆ ಎಂಟ್ರಿ ಕೊಡ್ಲಿಲ್ಲ. ನನಗೆ ಕೊಟ್ಟಿದ್ಯಾ? ಆದ್ರೆ ಯಾರು ನಂಬಕ್ ರೆಡಿ ಇಲ್ಲ. ನಾವು ಹೇಳಿದ್ರು ಮುಚ್ಕೊಂಡು ನಿಂದ ಎಷ್ಟೈತೆ ಅಷ್ಟು ನೋಡ್ಕೊಂಬ, ನೀನ್ ಬಂದ್ಮೇಲೆ ಗೊತ್ತಾಗುತ್ತಾನೆ, ನಿಮ್ ಮನೆಗೂ ಹೇಳ್ಬೇಡ ಅಂತ. ನಾನೇ ಮಾಡಿದ ತಪ್ಪು, ನಿಮ್ಮ ಹತ್ರ ಅನ್ನಿಸ್ಕೊಳಕ್ ಹೇಳ್ತಾ ಇದೀನಿ. ಏನು ಅಲ್ಲ, ಆದ್ರೆ ನಮ್ದಿರೋ ವಿಷಯ ನೀನ್ ಹೇಳಿದ್ರೆ ನಾವ್ ಹೆಂಗ್ ನಂಬಕ್? ಅದನ್ನ ಅಕ್ಸೆಪ್ಟ್ ಹೆಂಗ್ ಮಾಡ್ಕೊಳ್ಳೋಣ ನಾವು? ನಮಗೆ ಜೀವನ ಮಾಡ್ಕೊಳಕ್ ಆಗ್ತಿಲ್ಲ. ಐ ಕಾಂಟ್ ಡೈಜೆಸ್ಟ್. 2 months ಆದ್ಮೇಲೆ ನಿಜನಾ ನಮ್ಮಷ್ಟು ಖುಷಿ ಪಡೋರು ಅಲ್ಲ, ನಿಜನಾ ಅಂತ ಟಿವಿ ಮುಂದೆ ಕುತ್ಕೊಂಡು ನೋಡಿ ಆಯ್ತಾ? ಸೀನ್ ಸಮೇತ ಇವರಪ್ಪ ಮಾಡ್ಕೊತೈತಿ. ಇವರಪ್ಪನೇ ಬರೋ ಆಪರ್ಚುನಿಟಿ ಬಿಡ್ಬೇಡ ಅಂತ ಹೇಳಿರೋದು. ಇವರಪ್ಪನೇ ಮಾತಾಡಿರೋದು. ಅಲ್ಲೇನು ಪಿಸ ಅವ್ರಿಗೆ ನಂಬಕೈತಿಲ್ಲ, ಏನ್ ಮಾಡೋಣ? ಡೈರೆಕ್ಟ್ ಮಾಡಿರೋದು ತುಂಬಾ ಜನ ಸೆಲೆಬ್ರಿಟಿಗಳು ತುಂಬಾ ಜನ ಇದ್ದಾರೆ. ನಾನು ಅಷ್ಟೊಂದು ಸೆಲೆಬ್ರಿಟಿ ಅಲ್ಲ, ನಾನು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡಿರೋದು. ಮೇನ್ ಕ್ಯಾರೆಕ್ಟರ್ಗಳು ಮಾಡಿರೋದು ತುಂಬಾ ಜನ ಇದ್ದಾರೆ. ಹಂಗೆ ಹೇಳಲ್ಲ. ಕಷ್ಟಪಟ್ಟು ದಬಾಯಿಸಿ ನೋಡೋಣ. ಚಾನ್ಸ್ ಸಿಕ್ಕಿತಲ್ಲ, ಪರವಾಗಿಲ್ಲ.
ನೋಡೋಣ ಮುಂದಕ್ಕೆ ಇಂಪ್ರೂವ್ ಆಗ್ಬೋದು. ಆಲ್ ದಿ ಬೆಸ್ಟ್. ನಂಬ್ತಾನೆ ಇಲ್ವಲ್ಲ. ಈಗ ಒಪ್ಕೊತಾ ಇದೀರಲ್ಲ, ಅದು ಹೆಂಗ್ ಒಪ್ಕೊತಾ ಇದ್ರೋ ಇಲ್ಲ ಸುಮ್ನೆ ಆಲ್ ದ ಬೆಸ್ಟ್ ಹೇಳ್ತಿದ್ರೋ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಅಕ್ಕ ಹೋದ್ರೆ ಆಲ್ ದಿ ಬೆಸ್ಟ್, ಹೋಗ್ಲಿಲ್ಲ ಅಂದ್ರೆ ಬುಷ್ಟು. ಹೋದ್ರೆ ಆಲ್ ದಿ ಬೆಸ್ಟ್, ಹೋಗ್ಲಿಲ್ಲ ಅಂದ್ರೆ ಈ ತರ ಎಲ್ಲ ಬೇಡ ನನಗೆ. ಬೇಡ ನಂಗೆ. ಹೋಗ್ಬೇಕಾದ್ರೆ ಆಲ್ ದಿ ಬೆಸ್ಟ್ ತಗೊಂಡಿದ್ದೆ. ಚಡ್ಡಿ ಅಂತ ಅವಳಿಗೆ ಅಷ್ಟು ಬುದ್ಧಿ ಅಲ್ವಾ? ಅವಳಿಗೆ ಏನ್ ಬುದ್ಧಿ ಕಲ್ತಾಳಕ ಅನ್ನತ್ಲಿಗೆ ಆ ಚಡ್ಡಿ ಅದೇ ಅಪ್ಪ ಯಾರು ಚಡ್ಡಿ ಹಾಕ್ತಾರೇನೆ ಅಕ್ಕ. ರಿಸರ್ಚ್ ಹೊಡೆದಿದ್ಯಾ ನಮ್ಮನ್ನ ಹೆಂಗ್ ಪ್ರ್ಯಾಂಕ್ ಮಾಡ್ಬೇಕು ಅಂತ. ಯಾವ್ದು ಸಿಕ್ತಲ್ಲೇ ಈಗ ಬಿಗ್ ಬಾಸ್ ಅಂತ ಸ್ಟಾರ್ಟ್ ಆಗಿರತ್ತೆ. ಟಾಪಿಕ್ ಹಿಡ್ಕೊಂಡು ನೋಡತ್ತೆ ಈಗ್ಲೂ ನಂಬ್ತಾ ಇಲ್ಲ ಕಣತ್ತೆ ಅವರು. ನಾನ್ ನಂಬ್ತೀನಿ ಬಿಡು. ಹೆಂಗ್ ಹೇಳ್ತೀಯ? ಇಲ್ಲಿಂದ ಗ್ಯಾರಂಟಿ ಕೊಡ್ತಾ ಇದೆಯಲ್ಲ ಅದಕ್ಕೆ. ಅಲ್ಲ ಇವ್ರಿಗೆ ನಂಬಿಕೆ ಬತ್ತ ಇಲ್ಲಲ್ಲ. 1% ಅವ್ರು ನಂಬ್ತಾರ ಪಿಸ ಅಂತ. ಅಲ್ಲ ಫ್ರಾಂಕ್ ಆದ್ರೆ ತಾನೆ ಏನು ಮಂಗ ಮಾಡ್ಬಿಟ್ಟು ಅದ್ರ 2 months ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತಿಲ್ಲ. ಆಯ್ತು ಬಿಡೆ. ಹಿಂಗೆ ಹೊತ್ತಿ ಹೇಳ್ತಾ ಇದ್ದೀರಾ ಅಂದ್ರೆ ಐ ಟ್ರಸ್ಟ್ ಇವಾಗಿನ ಹಂಗೆ ಅಂದ್ರೆ ಮತ್ ನೋಡಿದ್ರಿ ಮತ್ತೆ ಫ್ರಾಂಕ್ ಅಂತ ಹೇಳ್ತಾರೆ ಅಂತ ಹೇಳಿದ್ರಿ. ಗುಡ್ ಲಕ್, ಆಲ್ ದಿ ಬೆಸ್ಟ್. ಸರಿ ಏನೋ ಹೇಳಿದ್ಲಂತಲ್ಲ, ಏನ್ ಹೇಳಿದ್ಲವ ನಿಂಗೆ ಮಗ? ಸರಿ ಇದು ನನ್ನ ವಿಶಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನೆಲ್ಲರೂ ಇದ್ ಕೊಡ್ತೀರಾ? ಎಲ್ಲರೂ ಸಲಹೆಗಳು ನೊಂದಿನ 2 ದಿನ ಇತ್ತೆ ನಂಗೆ ನೀನ್ ನನಗೆ ಫೋನ್ ಮಾಡು. ಹಂಗೆ ಹೇಳಕ್ಕಾಗಲ್ಲ. ಪಾಯಿಂಟ್ಸ್ ಕೊಡ್ತೀನಿ. ಪಾಯಿಂಟ್ ಅದೇ ಇವಾಗ್ಲೇ ಹೇಳ್ಬಿಡಿ. ಹಂಗೆ ಹೇಳಕ್ಕಾಗಲ್ಲ ನಮ್ಗೆ. ಆತರ ಗೊತ್ತಾಗಲ್ಲ. ನಾವು ನೋಟ್ ಮಾಡೋದಕ್ಕೆ ಮೈಂಡ್ ಅಲ್ಲಿ ಇಲ್ಲ. ಈಗ ಸ್ವಲ್ಪ ಬಿಸಿ ಆಗಿದೆ ಮೈಂಡ್. ಈಗ ಸಡನ್ ಆಗಿ ಇವಾಗ ಮಕ್ಳಿಗೆ ಹೇಳಿರೋದ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಪಾಯಿಂಟ್ ಇಲ್ಲ. ಆಕ್ಚುಲಿ ಈ ಸಲ ಒಂಥರ ಕಾಮನ್ ಮನ್ ಅಲ್ಲ ಏನ್ ಗೊತ್ತಾ, ಯಾರ್ಯಾರ ಅದೃಷ್ಟ ಯಾವ್ಯಾವ ಸ್ಟಾರ್ಗಳು ಯಾವಾಗ ಹಿಂಗ್ ಚೇಂಜ್ ಆಗುತ್ತೆ ಯಾರಿಗೂ ಗೊತ್ತಿರಲ್ಲ. ಆಯ್ತು, ಪಾಯಿಂಟ್ಸ್ ನ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತೀನಿ, ಓದ್ಕೊ. ಬೇಕಾಗಿಲ್ಲ ಇವಾಗ್ಲೇ ಹೇಳಿ. ವಾಟ್ಸ್ಆಪ್ ಸೆಂಡ್ ಮಾಡೋ ಅಂತದೇನು? ಲೈವ್ ಆಗ ಕೂತಿದ್ದೀನಿ ತಾನೆ. ಬೇಡ ಮುದ್ದಮ್ಮ ನೀ ನನ್ನ ಟಿವಿಲಿ ನೋಡ್ತೀರಾ? ನನ್ ಮಗಳಿಗೆ ಗೊತ್ತಾಗಿದ್ದೀರ ಮಮ್ಮ ಖುಷಿ ಪಡ್ತೀನಿ ಅಂದವಳು. ಪಾಪ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ವಲ್ಲ. ನನಗ್ ಮಂಗ ಮಾಡಕ್ ಗೊತ್ತಿದ್ರಲ್ಲ ನೀವು. ಹೌದು. ಇನ್ನ ಸೆಲೆಬ್ರಿಟಿ ಆಗೋದು ನಿಮಗೆ ಇಷ್ಟ ಇಲ್ವಾ? ಯಾವಾಗ ಹೇಳ್ತೀಯಕ್ಕ ಫ್ರಾಂಕ್ ಗೊತ್ತಾ? ಈಗ್ಲೂ ಹೇಳ್ತಾ ಇಲ್ಲ. ಸೆಲೆಬ್ರಿಟಿ ಆಗೋದ್ ಖುಷಿನೇ, ಹೆಮ್ಮೆಯಿಂದ ಹೇಳ್ಕೊಂತೀವಿ ನಮ್ಮ. ಅಲ್ಲ ನಾನು ಲಾಕ್ ಡೌನ್ ಬರ್ಲಿಲ್ಲ ಅಂದಿದ್ರೆ ಒಂದ್ ರೇಂಜಿಗೆ ಆಯ್ತಾ ಇತ್ತು ಎಲ್ಲ. ಲಾಕ್ ಡೌನ್ ಇಂದ ಹಾಳಾಗೋಯ್ತು. ಮುಗಿಸ್ಕೊಂಡು ಹೋಗ್ಬೇಕಿತ್ತು, ಅದಾಗ್ಲಿಲ್ಲ. ಅದು ಮದ್ವೆ ಆಗ್ಬಿಡ್ತು, ಮಗಳು ಇಟ್ಬಿಟ್ಲು. ಇವಾಗ್ಲೂ ಏನ್ ಕಾಲ ಮಿಂಚಿಲ್ಲ. ಏನ್ ಮಾಡ್ಲಿ, ನನ್ ಮಗ್ಳು ನೋಡ್ಕೋಬೇಕಲ್ಲ ನಾನು. ಬೇಕು 1 ಗಂಟೆ ಬಿಡಿ. ಆದ್ರೆ ಧೈರ್ಯ ಮಾಡಿದ್ದೆ. ಪಾಪ ನಮ್ ಕಾವ್ಯನ್ನು ಧೈರ್ಯ ಕೊಟ್ಬಿಟ್ಟಿದ್ಲು. ಸೆಲೆಬ್ರೇಟ್ ಆಲ್ ದ ಬೆಸ್ಟ್ ಹೇಳ್ತೀರಾ ಹೇಳಲ್ವಾ? ನಾನು ಎಂಡ್ ಮಾಡ್ತೀನಿ ವಿಡಿಯೋನ. ಈಗ ನನಗೆ ಸಜೆಷನ್ ಕೊಡ್ತೀರಾ ಕೊಡಲ್ವಾ ಹೆಂಗಿರ್ಬೇಕು ಅಂತ? ಏನ್ ಹಾಕಬೇಡಿ, ಅದು ಮೇನು. ಹಾಕ್ಲೇಬೇಡಿ. ಸ್ಲೀವ್ಲೆಸ್ ಅಂತೂ ಮೊದ್ಲೇ ಹಾಕ್ಬಿಡಿ. ನೀಟಾಗಿ ಈ ತರ ಟೀ ಶರ್ಟ್ ಪ್ಯಾಂಟು ಈ ತರ ನೈಟ್ ಡ್ರೆಸ್ ಗಳು ಹಾಕಿ, ಬೆಳಗ್ಗೆ ಹೊತ್ತು ಸೀರೆ ಉಡ್ಕೊಳ್ಳಿ, ಲಂಗ ದೋಣ ಹಾಕಿ. ಅಟ್ರಾಕ್ಟಿವ್ ಆಗಿ ಕಾಣ್ಬೇಕು ಅಂದ್ರೆ ನೈಟಿ ಹಾಕಬೇಕು. ಇಲ್ಲಿ ಯಾರು ಕೇಳಿದ್ರೆ ನಾನು ಇರೋದೇ ಹಿಂಗೆ ಹೇಳ್ಬಿಡು. ನಿಮಗೇನ್ ಇವಾಗ ಕಷ್ಟ? ನೆಕ್ಸ್ಟ್ ನಾಮಿನೇಷನ್ ನೀನೆ. ಸೀರೆ ಉಡ್ಕೊಂಡು ಮಿಂಚು ಕೈ ತುಂಬಾ ಬಳೆ ಹಾಕೊಳ್ಳಿ. ನಾನೇ ದೃಷ್ಟಿ ತಕ್ಕೊಳ್ಳೋದು. ಕುಂದಾಪುರ ತರ ನೀಟಾಗಿ ಲಂಗ ದೋಣಿ ಸಮೇತ ಆಗ್ತಿರ್ಲಿಲ್ಲ ಅವಳು. ಇವಾಗ ರೆಡಿಯಾಗಿ
ಅಲ್ಲ ಏರ್ ಕಟ್ ಎಲ್ಲ ಮಾಡಿ ಸಾಫ್ಟ್ ಎಲ್ಲ ಅವೆಲ್ಲ ಪ್ರಿಪೇರ್ ಆಗಿ ಹೋಗಿರ್ತೀವಿ. ಓದಿಡ್ತಿ ಜ್ವರ ಬರ್ಸ್ಕೊಬೇಡ ಜೋಪಾನ. ಸ್ಕಿನ್ ಕೇರ್ ಜಾಸ್ತಿ ಮಾಡಿ ಪ್ರಾಡಕ್ಟ್ ಎಲ್ಲ ನಮ್ಗೊಂಚೂರು ಹೇಳಿ, ನಾವೊಂಚೂರು ನೋಡ್ಕೊಂಡ್ಬಿಡ್ತೀವಿ. ವಿಡಿಯೋ ಮಾಡ್ತಿದ್ಯಲ್ಲ ಇರಿಟೇಟ್. ಸರಿ, ನೀನೇನ್ ಹೇಳ್ತೀವ ಮಮ್ಮಗೆ? ಸರಿ